ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳ ಪಾದಾನಂದಕ್ಕೆ ಜಗ್ಗೇಶನ ಸಾಸಾರ ನಮಸ್ಕಾರಗಳು. ನಾನು ಸಿನಿಮಾ ಬಿಟ್ಟು ಬೇರೆ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ. ಅದೇನೆಂದರೆ ಕೃಷಿ ಬಗ್ಗೆ. ಕೃಷಿ ಮೇಳ 25 ಒಂದು ಹೊಸ ಶೀರ್ಷಿಕೆ ಇಟ್ಟು ಪ್ರತಿ ವರ್ಷ ಸಮೃದ್ಧ ಕೃಷಿ ವಿಕಸಿತ ಭಾರತ, ನೆಲ ಜಲ ಬೆಳೆ, ವಂಡರ್ಫುಲ್. ಇದು ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮತ್ತು ನಾವು ಭಾರತ 140 ಕೋಟಿ ಜನಸಂಖ್ಯೆ, ಭಾಳ ದೊಡ್ಡ ದೇಶ. ಈ ದೇಶದಲ್ಲಿ ಕೃಷಿ ಎಂಬತಕ್ಕದ್ದು ಭಾಳ ಶ್ರೇಷ್ಠವಾದ್ದು. ಅವತ್ತು ಇವತ್ತು ಎಂದೆಂದು ಕೃಷಿಕ ಗಟ್ಟಿಯಾಗಿ ನಿಲ್ಲಬೇಕು ಈ ದೇಶದಲ್ಲಿ ಅನ್ನೋ ಒಂದು ದೊಡ್ಡ ಸಂಕಲ್ಪ. ಅದೇ ವಿಕಸಿತ ಭಾರತ. ನಮ್ಮದು ನಾವು ಇಟ್ಕೊಂಡಾಗ ಇನ್ನೊಬ್ಬರಿಗೆ ನಾವು ಸಲಾ ಹೊಡೆಯೋ ಅವಶ್ಯಕತೆ ಇಲ್ಲ ಅನ್ನೋದೇ ಮೂಲ ಉದ್ದೇಶ ಆಡುಭಾಷೆಯಲ್ಲಿ. ಸ್ನೇಹಿತರೆ, ಕೃಷಿ ಮೇಳ ನಡೀತಾ ಇದೆ. ದಯಮಾಡಿ ಎಲ್ಲ ರೈತಾಪಿ ಜನರು ನೀವು ಭಾಗವಹಿಸಬೇಕು. ನವೆಂಬರ್ 13ರಿಂದ 16ನೇ ತಾರೀಕುವರೆಗೂ ಇರುತ್ತೆ. ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, 5 ಹೊಸ ತಳಿಗಳನ್ನ ಕಂಡಿಡಿದು ನಿಮಗೆ ಅದು ದೇಣಿಯಾಗಿ ಕೊಡ್ತಾರೆ. ನಿಮ್ಮ ಮೇಳ ಇದು, ನಿಮ್ಮ ಮೇಳ ನಡೀಲಿ ಚೆನ್ನಾಗಿ ಅಂತ ನಮ್ಮ ಆಶಯ. ಹಾಗಾಗಿ ಎಲ್ಲ ಆಧುನಿಕ ಯಂತ್ರಗಳಿದ್ದಾವೆ. ಆಮೇಲೆ ಹೇಗೆಲ್ಲ ನಾವು ಮುಂದುವರಿಬೋದು, 1 ಎಕರೆನಲ್ಲಿ ಹೆಂಗೆ ಬದುಕ್ಬೋದು, 5 ಎಕರೆಯಲ್ಲಿ ಹೆಂಗೆ ಬದುಕ್ಬೋದು, ನಮ್ಮ ಕಾಲ ಮೇಲೆ ನಾವು ಹೇಗೆ ನಿಲ್ಬೋದು ಅನ್ನೋದೊಂದು ದೊಡ್ಡ ಮಾರ್ಗದರ್ಶನ ಸಿಗುತ್ತೆ. ಅನೇಕ ಸೈಂಟಿಸ್ಟ್ಗಳು ನಿಮ್ಮ ಸುತ್ತ ಕೂತಿರ್ತಾರೆ. ನಿಮ್ಮ ಅನುಮಾನನ ಪರಿಹರಿಸ್ತಾರೆ. ನಿಮ್ಮ ಮುಂದಿನ ಜೀವನ ಹೆಂಗೆ ಇರಬೇಕು ಅಂತ ಹೇಳ್ಕೊಡ್ತಾರೆ. ಪದ್ಧತಿಗಳು ಕಲಿಸ್ತಾರೆ. ಒಂದು ಹಬ್ಬದ ಥರ ಇರುತ್ತೆ. ನೀವೆಲ್ಲ ಭಾಗವಹಿಸಿ. ಲಕ್ಷಾಂತರ ಜನ ಬರ್ತಾರೆ. ಆ ಲಕ್ಷ್ಯದಲ್ಲಿ ನೀವು ಸೇರಿ ಕೋಟಿ ಮಾಡಿ ಅಂತ ನನ್ನ ಒಂದು ಬೇಡಿಕೆ. ಭಾಳ ಅದ್ಭುತವಾಗಿದೆ. ನೀವು ಬನ್ನಿ, ನಾನು ಬರ್ತೀನಿ, ನಿಮ್ಮ ಜೊತೆ ಇರ್ತೀನಿ. ಈ ಕೃಷಿ ಮೇಳವನ್ನು ಯಶಸ್ವಿಗೊಳಿಸೋಣ. ಯಾಕೆ ಅಂದರೆ ಇದು ನಿಮ್ಮ ಊಟ. ನಾವು ಬೆಳೆದು ನಾವು ತಿನ್ನಬೇಕು. ಇದು ನಮ್ಮ ಉದ್ದೇಶ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ನಮಸ್ಕಾರ. ಲವ್ ಯು ಆಲ್.